we have discussed about traits of personality, traits approach. Today, another psychologist has given about trait approach. His name is Gordon Allport. ಕಳೆದ ಕ್ಲಾಸ್ನಲ್ಲಿ ನಾವು ಗುಣ ವಿಶೇಷತೆಗಳನ್ನು ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇವತ್ತು ಇನ್ನೊಬ್ಬ ಮನೋವಿಜ್ಞಾನಿ ಗಾರ್ಡನ್ ಅಲ್ಪೋರ್ಟ್ ಅನ್ನುವಂಥವರ ವ್ಯಕ್ತಿತ್ವ ಸಿದ್ಧಾಂತವನ್ನು ನಾವು ಗಮನಿಸೋಣ. ಗಾರ್ಡನ್ ಅಲ್ಪೋರ್ಟ್ was the first personality theorist who adapted trait approach in providing a theory of personality. Allport distinguished individual traits and common traits. In a way, every trait is an individual trait, since each personality is different from every other. Gordon Allport ಅವರು ತಮ್ಮ ಗುಣವಿಧಾನವನ್ನು ಪ್ರತಿಪಾದಿಸಿದಂತಹ ಪ್ರಥಮ ಮನೋವಿಜ್ಞಾನಿ ಎಂದರೆ ಆಲ್ಪೋರ್ಟ್ ವ್ಯಕ್ತಿತ್ವ ಗುಣಗಳಲ್ಲಿ ವಿಶಿಷ್ಟ ಗುಣಗಳು ಮತ್ತು ಸಾಮಾನ್ಯ ಗುಣಗಳು ಎಂದು ಎರಡು ರೀತಿಯಲ್ಲಿ ಈ ಗುಣಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲ ಗುಣಗಳು ವಿಶಿಷ್ಟ ಗುಣಗಳೇ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಇತರರಿಗಿಂತ ಭಿನ್ನವಾಗಿರುತ್ತಾನೆ. ಇವರು ಏನು ಹೇಳ್ತಾರೆ, ಎವ್ರಿ ಇಂಡಿವಿಜುವಲ್ ಡಿಫರ್ ಫ್ರಮ್ ಈಚ್ ಅದರ್. ಎಲ್ಲ ವ್ಯಕ್ತಿಗಳು ಬೇರೆ ಬೇರೆ ಆಗಿರ್ತಾರೆ ಅನ್ನುವಂತಹ ವಿಚಾರವನ್ನು ಇವರು ವ್ಯಕ್ತಪಡಿಸ್ತಾರೆ. ಹವೆವರ್, ಬಿಕಾಸ್ ಮೆಂಬರ್ಸ್ ಆಫ್ ಎ ಗಿವನ್ ಕಲ್ಚರ್ ಆರ್ ಸಬ್ಜೆಕ್ಟೆಡ್ ಟು ಕಾಮನ್ ಎವಲ್ಯೂಷನರಿ ಆ್ಯಂಡ್ ಸೋಷಿಯಲ್ ಇನ್ಫ್ಲುಯೆನ್ಸಸ್, ದೇರ್ ಮೇ ಬಿ ಮೆನಿ ಆಸ್ಪೆಕ್ಟ್ಸ್ ಆಫ್ ಬಿಹೇವಿಯರ್ ಆನ್ ವಿಚ್ members of a given culture can be compared. These are common traits. Allport further distinguishes between cardinal traits, central traits and secondary traits. ಹೀಗೆ ಆಲ್ಪೋರ್ಟ್ ಏನು ಹೇಳ್ತಾರೆ, ಒಂದು ನಿರ್ದಿಷ್ಟ ಸಂಸ್ಕೃತಿಯ ಜನರು ನಿರಂತರವಾಗಿ ಒಂದೇ ರೀತಿಯ ಸಾಮಾಜಿಕ ಅಂಶಗಳಿಂದ ಪ್ರಭಾವಿತರಾಗಿರುವುದರಿಂದ ಅವರಲ್ಲಿ ಒಂದೇ ರೀತಿಯ ವರ್ತನೆಯನ್ನು ನಾವು ಕಾಣಬಹುದಾಗಿದೆ. ಒಂದೇ ರೀತಿಯ ವರ್ತನೆಗೆ ಕಾರಣವಾದ ವ್ಯಕ್ತಿಯ ಗುಣಗಳನ್ನು ಸಾಮಾನ್ಯ ಗುಣಗಳು ಅಂತೇಳಿ ಅವರು ಕರೀತಾರೆ. ಆಲ್ಪೋರ್ಟ್ ಮುಂದುವರೆದು ಈ ಮೂರು ರೀತಿಯ ವ್ಯಕ್ತಿತ್ವ ಗುಣಗಳನ್ನು ಹೇಳ್ತಾರೆ. ಅವು ಯಾವಪ್ಪ ಅಂತಂದರೆ ಕಾರ್ಡಿನಲ್ ಟ್ರೇಟ್ಸ್ ಅಂದರೆ ಪ್ರಧಾನ ಗುಣಗಳು, ಸೆಂಟ್ರಲ್ ಟ್ರೇಟ್ಸ್ ಮುಖ್ಯ ಗುಣಗಳು, ಸೆಕೆಂಡರಿ ಟ್ರೇಟ್ಸ್ ಅಂದರೆ ಉಪಗುಣಗಳು ಅಂತೇಳಿ ಮೂರು ಭಾಗಗಳನ್ನು ಇವರು ಮಾಡ್ತಾರೆ. ಇವು ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ನಾವು ಈಗ ನೋಡೋಣ. ಪ್ರಧಾನ ಗುಣಗಳು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅತಿ ಪ್ರಬಲವಾದ ಗುಣಗಳನ್ನು ಪ್ರಧಾನ ಗುಣ ಅಂತೇಳಿ ಕರೀತಾರೆ ಅಂತ ಹೇಳ್ತಾರೆ. ವ್ಯಕ್ತಿಯ ಎಲ್ಲ ವರ್ತನೆಗಳು ಈ ಪ್ರಧಾನ ಗುಣವೇ ಆಧಾರವಾಗಿರುತ್ತದೆ. ಇಂತಹ ಪ್ರಧಾನಗಳನ್ನು ಕೆಲವು ವೇಳೆ ಪ್ರಮುಖ ಐತಿಹಾಸಿಕ ವ್ಯಕ್ತಿಗಳಿಗೆ ಇವರು ಹೋಲಿಸಿ ಹೇಳ್ತಾರೆ. ಅಂದರೆ ಪ್ರಧಾನ ಗುಣಗಳು ಎಲ್ಲ ರೀತಿಯ ವರ್ತನೆಗಳಿಗೂ ಪ್ರಧಾನ ಗುಣಗಳೇ ಕಾರಣ, ಅಂದರೆ ಇವೇ ಆಧಾರವಾಗಿರ್ತವೆ. ಈ ಪ್ರಧಾನ ಗುಣಗಳನ್ನು ಕೆಲವು ಪ್ರಮುಖ ವ್ಯಕ್ತಿಗಳಲ್ಲಿ ನಾವು ಕಾಣ್ತೀವಿ ಅಥವಾ ಅವರೊಂದಿಗೆ ಹೋಲಿಸ್ತೀವಿ ಅಂತ ಹೇಳ್ತಾರೆ. ಉದಾಹರಣೆಗೆ ಗಾಂಧೀಜಿ ರೀತಿಯಂತಹ ವ್ಯಕ್ತಿತ್ವ, ಯೇಸು ರೀತಿಯಂತಹ ವ್ಯಕ್ತಿತ್ವ, ನೆಪೋಲಿಯನ್ ರೀತಿಯ ವ್ಯಕ್ತಿತ್ವ, ಮೆಕೆವೆಲಿ, ಹೀಗೆ ಮುಂತಾದ ವ್ಯಕ್ತಿತ್ವ ಗುಣಗಳು ಬಹಳ ಅಪರೂಪ. ಅಂದರೆ ಪ್ರಧಾನ ಗುಣ ಅಂದರೆ ಇಲ್ಲಿ ಗಾಂಧೀಜಿಯವರನ್ನು ನಾವು ಹೆಸರಿಸ್ತೀವಿ ಅಂತಂದರೆ ಅವರ ಪ್ರಧಾನ ಗುಣ ಏನಾಗಿತ್ತು ಅಂತಂದರೆ ಅಹಿಂಸೆ ಮತ್ತು ಸತ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇದು ಪ್ರಧಾನ ಗುಣ. ಆ ಗುಣಗಳಿಂದಲೇ ಅವರು ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದರು. ಅದರ ಜೊತೆಗೆ ಮಹಾತ್ಮ ಅಂತಲೂ ಕೂಡ ಕರೆಸಿಕೊಂಡರು. ಇನ್ನು ಪ್ರಧಾನ ಗುಣಗಳಿಲ್ಲದ ಬಹುಸಂಖ್ಯೆಯ ಜನರಿಗೆ ಮುಖ್ಯ ಗುಣಗಳೇ ನಿರ್ಣಾಯಕ ಗುಣಗಳಾಗುತ್ತವೆ. ನೋಡಿ, ಪ್ರಧಾನ ಗುಣಗಳ ಇರದೇ ಇರುವಂತಹ ಜನರಿಗೆ ಮುಖ್ಯ ಗುಣಗಳೇ ನಿರ್ಣಾಯಕ ಗುಣಗಳಾಗ್ತವೆ ಅಂತ ಹೇಳ್ತಾರೆ. ಮುಖ್ಯ ಗುಣಗಳನ್ನು ನಾವು ದರೀಕರಣ ಮಾಪಕಗಳಿಂದ ಮಾಪನ ಮಾಡಬಹುದು ಅಂತಲೂ ಹೇಳ್ತಾರೆ. ದರೀಕರಣ ಮಾಪನ ಅಂದರೆ ಈಗಾಗಲೇ ಮೊದಲನೇ ವರ್ಷದಲ್ಲಿ ಓದಿದ್ದೀರಿ, ಏನು
ರೇಟಿಂಗ್ ಸ್ಕೇಲ್ಸ್ ಅಂತೆ. ರೇಟಿಂಗ್ ಸ್ಕೇಲ್ಸ್ ಯಾವ ರೀತಿಯಾಗಿರ್ತವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಅದು ಆ ರೇಟಿಂಗ್ ಸ್ಕೇಲ್ಸ್ ಮೂಲಕ ದರೀಕರಣ ಮಾನಕ ಅಥವಾ ಮಾಪಕಗಳಿಂದ ಏನು ಮಾಡಬಹುದು, ಈ ಮುಖ್ಯ ಗುಣಗಳನ್ನು ಮಾಪನ ಮಾಡಬಹುದು ಅಂತೇಳಿ ಹೇಳ್ತಾರೆ. ಈ ಮುಖ್ಯ ಗುಣಗಳು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಎದ್ದು ಕಾಣುವ ಗುಣಗಳಾಗಿರುತ್ತವೆ. ಇವುಗಳನ್ನು ಊಹಿಸುವುದು ಅಥವಾ ಗುರುತಿಸುವುದು ಅತ್ಯಂತ ಸುಲಭ ಅಂತೇಳಿ ಯಾರು ಆಲ್ಪೋರ್ಟ್ ಹೇಳ್ತಾರೆ. ಇನ್ನು ಉಪವ್ಯಕ್ತಿತ್ವ ಗುಣಗಳು ಅಷ್ಟೇನು ಪ್ರಮುಖ ಗುಣಗಳಲ್ಲ, ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ ಹೊರತು ಅವು ಯಾರ ಗಮನಕ್ಕೂ ಬರುವುದಿಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಉಪವ್ಯಕ್ತಿತ್ವ ಗುಣಗಳು ಅಷ್ಟೇನು ಮುಖ್ಯವಾದಂತಹ ಗುಣಗಳಲ್ಲ, ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಮಾತ್ರ ಅವು ನಮ್ಮ ಗಮನಕ್ಕೆ ಬರ್ತವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಕಾರ್ಡಿನಲ್ ಟ್ರೇಟ್ಸ್ ಆರ್ ಟ್ರೇಟ್ಸ್ that dominate an individual's entire life. Oftentimes this individual would become known for these traits. Alport suggests that these traits were rare and mainly developed later on in life. These highly influential traits are often called by the names drawn from key historical figures. Example, Gandhi, like Christ, like Napoleon, Machiavelli, like Nixon and so on. ಹೀಗೆ ಈ ಗುಣಗಳನ್ನು ನಾವು ಇಲ್ಲಿ ಕಾಣಬಹುದು ಅಂತೇಳಿ ಸೆಂಟ್ರಲ್ ಕಾರ್ಡಿನಲ್ ಟ್ರೇಟ್ಸ್ ಇರುವಂಥವರನ್ನ ಈ ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ಇನ್ನು ಸೆಂಟ್ರಲ್ ಟ್ರೇಟ್ಸ್ ಆರ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ that form the basic foundation of for personality. They are traits that many people would use to describe other individuals such as intelligent, honest, shy. ಹೀಗೆ ವ್ಯಾಖ್ಯಾನಿಸ್ತಾರೆ ಅಂತ ಸೆಂಟ್ರಲ್ ಟ್ರೇಟ್ಸ್ ಪ್ರಧಾನ ಗುಣಗಳ ಇಲ್ಲದಂತಹ ವ್ಯಕ್ತಿತ್ವವನ್ನು ಮುಖ್ಯ ಗುಣಗಳೇ ನಿರ್ಣಾಯಕ ಗುಣಗಳಾಗ್ತವೆ ಅಂತೇಳಿ ಹೇಳ್ತಾರೆ. ಇನ್ನು ಸೆಕೆಂಡರಿ ಟ್ರೇಟ್ಸ್, basic traits related to attitudes or preferences and often appear only in certain situations or under certain events. Some simple examples of this trait would be getting anxious when speaking to a group or becoming impatient when waiting in line. ಹೀಗೆ ಗಾರ್ಡನ್ ಆಲ್ಪೋರ್ಟರ್ ಅವರು ಈ ವ್ಯಕ್ತಿತ್ವವನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಅಪ್ಕಮಿಂಗ್ ಮುಂದಿನ ಸಿದ್ಧಾಂತ ಯಾವುದು ಅಂತಂದ್ರೆ ಸೈಕೋಡೈನಾಮಿಕ್ ಅಪ್ರೋಚ್ ಆಫ್ ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿ, ಒನ್ ಆಫ್ ದಿ ಪಯನಿಯರ್ ಸೈಕಾಲಜಿಸ್ಟ್ ಇನ್ ದ ಫೀಲ್ಡ್ ಆಫ್ ಸೈಕಾಲಜಿ. ಇವರು ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಹೇಳ್ತಾರೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ವಾದ ಅಂತೇಳಿ, ಅಂದರೆ ಸೈಕೋಡೈನಾಮಿಕ್ ಅಪ್ರೋಚ್ ಆಫ್ ಸಿಗ್ಮಂಡ್ ಫ್ರಾಯ್ಡ್ ಅಂತೇಳಿ ಕರೀತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಹೇಳ್ತಾರೆ, ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. The most popular approach to study personality has been the psychodynamic approach. ಸಿಗ್ಮಂಡ್ ಫ್ರಾಯ್ಡ್ ಮನೋವಿಶ್ಲೇಷಣವಾದ ತುಂಬಾ ಪ್ರಸಿದ್ಧವಾದ ವಿಧಾನ. ಈತ ತನ್ನ ಬಳಿ ಚಿಕಿತ್ಸೆಗಾಗಿ ಬರುವಂತ ರೋಗಿಗಳನ್ನ ಅಧ್ಯಯನ ಮಾಡಿ ಈ ವಾದವನ್ನು ಮಂಡಿಸಿದ ಅಂತೇಳಿ ಹೇಳ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ರೋಗಿಗಳನ್ನು ಮುಕ್ತವಾಗಿ ಮಾತನಾಡಲಿಕ್ಕೆ ನಾವು ಬಿಡಬೇಕು, ಅವಕಾಶವನ್ನು ನೀಡಿದ್ರೆ ಅವರು ತಮ್ಮ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಮಾತಿನಲ್ಲಿ ಹೊರ ಹಾಕ್ತಾರೆ ಅಂತೇಳಿ ಯಾರು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಹೀಗೆ ಮಾತಿನ ಮೂಲಕ ಹೊರ ಹಾಕುವುದರಿಂದ ಆ ವ್ಯಕ್ತಿಗೆ ಮನಸ್ಸಿನ ಭಾರ ಕಡಿಮೆ ಆಗಿ ಅವನಿಗೆ ಆರಾಮ ಅನಿಸ್ತತಿ ಅಂತೇಳಿ ಹೇಳ್ತಾರೆ. ಇದನ್ನ ಅವ್ರೇನು ಕರೆದ್ರು ಅಂತಂದ್ರೆ ಫ್ರೀ ಅಸೋಸಿಯೇಷನ್ ಅಂತೇಳಿ ಕರೆದ್ರು. ಇದನ್ನ ಮುಕ್ತ ಸಹಚರ್ಯ ಅಂತೇಳಿ ಕರೀತಾರೆ. ಕನಸುಗಳನ್ನ ವಿಶ್ಲೇಷಣೆ ಮಾಡುವುದರಿಂದ ಮತ್ತು ತಪ್ಪುಗಳನ್ನು ವಿಶ್ಲೇಷಿಸುವುದರಿಂದ ಒಳ ಮನಸ್ಸಿನ ಕಾರ್ಯವೈಖರಿಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತತಿ ಅಂತೇಳಿ ಯಾರು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ದ ಮೋಸ್ಟ್ ಪಾಪ್ಯುಲರ್ ಅಪ್ರೋಚ್ ಟು ಸ್ಟಡಿ ಪರ್ಸನಾಲಿಟಿ ಹ್ಯಾಸ್ ಬಿನ್ ದ ಸೈಕೋಡೈನಾಮಿಕ್ ಅಪ್ರೋಚ್. This approach was put forward by the most influential thinker Sigmund Freud, who is also known as the father of psychoanalysis. Sigmund Freud was a neurologist. ಇವರೇನಾಗಿದ್ರೆ ನ್ಯೂರಾಲಜಿಸ್ಟ್ ಆಗಿದ್ರು.
who developed interest in psychology and went on to originate psychoanalysis both as theory and a therapy. He gave the concept such as levels of consciousness, structures of personality, defense mechanisms, psychosexual stages of development and personality type. ಇವರು ಹೀಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಲೆವೆಲ್ಸ್ ಆಫ್ ಕಾನ್ಸಿಯಸ್ನೆಸ್ ಬಗ್ಗೆ ಹೇಳಿದ್ದಾರೆ, ಸ್ಟ್ರಕ್ಚರ್ ಆಫ್ ಪರ್ಸನಾಲಿಟಿ ಬಗ್ಗೆ ಹೇಳಿದ್ದಾರೆ, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಬಗ್ಗೆ ಹೇಳಿದ್ದಾರೆ, ಸೈಕೋಸೆಕ್ಸುವಲ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟನ್ನು ಹೇಳಿದ್ದಾರೆ. ಹೀಗೆ ಪರ್ಸನಾಲಿಟಿ ಟೈಪ್ಸ್ ಅನ್ನು ಕೂಡ ಇವರು ಹೇಳಿದ್ದಾರೆ. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ ಪ್ರಕಾರ ಮನಸ್ಸು 3 ಹಂತಗಳಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತೇಳಿ ಹೇಳ್ತಾರೆ. ಮೊದಲನೇದು ಫ್ರಾಯ್ಡ್ಸ್ ಥಿಯರಿ ಫೋಕಸಸ್ ಆನ್ ದಿ source and responses to any emotional conflicts and the way people deal with the conflicts. He visualized the mind in terms of 3 levels of consciousness. ಅಲ್ಲಿ 3 ಹಂತಗಳಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡ್ತಿದೆ ಅಂತೇಳಿ ಹೇಳ್ತಾರೆ. ಮೊದಲನೇದು ಅನ್ಕಾನ್ಸಿಯಸ್ನೆಸ್, ಎರಡನೇದು ಪ್ರೀ ಕಾನ್ಸಿಯಸ್ನೆಸ್, ಮೂರನೇದು ಕಾನ್ಸಿಯಸ್ನೆಸ್ ಅಂತೇಳಿ ಹೇಳ್ತಾರೆ. ಅನ್ಕಾನ್ಸಿಯಸ್ನೆಸ್, ಪ್ರೀ ಕಾನ್ಸಿಯಸ್ನೆಸ್ ಅಂಡ್ ಕಾನ್ಸಿಯಸ್ನೆಸ್. ಇಲ್ಲಿ ಅನ್ಕಾನ್ಸಿಯಸ್ನೆಸ್ ಅಂದ್ರೆ ಏನು, ಪ್ರೀ ಕಾನ್ಸಿಯಸ್ನೆಸ್ ಅಂದ್ರೆ ಏನು, ಕಾನ್ಸಿಯಸ್ನೆಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡೋಣ. ಅನ್ಕಾನ್ಸಿಯಸ್ನೆಸ್, the unconscious represents the greatest part of the mind and contains instincts and drives that determine our conscious thoughts and behavior. However, we are not aware of this. The unconsciousness also contains early childhood memories, often traumatic events which have been deliberately forgotten or repressed. Note ಹೇಳ್ತಾರೆ. However, we are not aware of this. The unconscious also contains early childhood memories, often traumatic events which have been deliberately forgotten or repressed. ಇಲ್ಲಿ ಸುಪ್ತ ಚೇತನ, ಕನ್ನಡದಲ್ಲಿ ಇದನ್ನ ಸುಪ್ತ ಚೇತನ ಅಂತ ಹೇಳಿ ಕರೀತಾರೆ. ಇದು ಮನುಷ್ಯನ ಅರಿವಿಗೆ ನಿಲುಕದ ಮಾನಸಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಸುಪ್ತ ಚೇತನದಲ್ಲಿ ಅತೃಪ್ತ ಬಯಕೆಗಳು, ಘರ್ಷಣೆಗಳು, ಆಶಯ ಆಕಾಂಕ್ಷೆಗಳು, ಹಿಂಸಾತ್ಮಕ ಪ್ರವೃತ್ತಿಗಳು, ಲೈಂಗಿಕ ಬಯಕೆಗಳು ಅಡಗಿರ್ತಾವ. ಇವು ವ್ಯಕ್ತಿಯ ಅರಿವಿಗೆ ಬಾರದಂತೆ ಅವನ ವರ್ತನೆ ಮೇಲೆ ಪ್ರಭಾವ ಬೀರ್ತಾವ ಅಂತೇಳಿ ಹೇಳ್ತಾರೆ. ಈ ಬಯಕೆಗಳನ್ನು ಸಮಾಜ ಸಮ್ಮತ ರೀತಿಯಲ್ಲಿ ಪೂರೈಸಿಕೊಳ್ಳಲು ಅವ ವ್ಯಕ್ತಿ ಹೆಣಗಾಡ್ತಾನೆ. ಅದು ಸಾಧ್ಯವಾಗದೆ ಅವುಗಳನ್ನು ದಮನ ಮಾಡಿದಾಗ ಆತನ ವರ್ತನೆಯಲ್ಲಿ ಏರುಪೇರುಗಳು ಕಾಣ್ತವೆ. ಇದನ್ನ ಅವರು ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳ್ತಾರೆ, ಅಪಸಾಮಾನ್ಯ ವರ್ತನೆ ಅಂತೇಳಿ ಕರೀತಾರೆ. ಅವು ಎಂಥವುಗಳಲ್ಲಿ ಕಾಣಿಸ್ಕೊಳ್ತಾವ ಅಂತಂದ್ರೆ ಮರೆವು, ತಪ್ಪು ಉಚ್ಚಾರಣೆ, ಹಾಸ್ಯ ಚಟಾಕಿಗಳು, ಹೀಗೆ ಇವುಗಳನ್ನ ಕನಸುಗಳನ್ನು ವಿಶ್ಲೇಷಣೆ ಮಾಡಿದಾಗ ಅವನ ಸುಪ್ತ ಚೇತನದಲ್ಲಿ ಏನೈತಿ ಎಂಬುದು ನಮಗೆ ತಿಳಿದು ಬರ್ತೈತಿ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಇದನ್ನೇ ಫ್ರಾಯ್ಡನ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತೇಳಿ ಕರೀತಾರೆ. ಇನ್ನು ಎರಡನೇದು ಪ್ರೀ ಕಾನ್ಸಿಯಸ್. ಇಟ್ ರೆಫರ್ಸ್ ಟು ಥಾಟ್ಸ್ ಆ್ಯಂಡ್ ಮೆಮೊರೀಸ್ ದಟ್ ವಿ ಆರ್ ನಾಟ್ ಪ್ರೆಸೆಂಟ್ಲಿ ಕಾನ್ಸಿಯಸ್ಲಿ ಥಿಂಕಿಂಗ್ ಅಬೌಟ್ ಬಟ್ ಕ್ಯಾನ್ readily bring to awareness. For example, until this moment you are probably not thinking about your phone number, but now you can bring it to the conscious thought. Many memories and thoughts usually based upon our experiences are stored in the pre-consciousness. ಇವೆಲ್ಲ ಏನಾಗಿರ್ತವ ಅಂತಂದ್ರೆ ನಮ್ಮ ಅರೆ ಚೇತನದಲ್ಲಿ ಹುದುಗಿರ್ತಾವ. ಅವುಗಳನ್ನು ನಾವು ಒಂದ್ಸತಿ ತೆಗೆದು ನೋಡಿದಾಗ ಅಂದರೆ ಅವನ್ನ ನೆನಪಿಸಿಕೊಂಡಾಗ ಅವೇನಾಗ್ತವೆ, ನಮ್ಮ ಚೇತನದ ಹಂತಕ್ಕೆ ಬರ್ತಾವೆ ಅಂತೇಳಿ ಹೇಳ್ತಾರೆ. ಅರೆ ಚೇತನ ಅಂದರೆ ಇದಕ್ಕೇನಂತ ಅರೆ ಚೇತನ, ಕನ್ನಡದಲ್ಲಿ ಅರೆ ಚೇತನ ಅಂತ ಕರೀತಾರೆ. ಇದು ಮನುಷ್ಯ ಸೂಕ್ಷ್ಮವಾಗಿ ಅವಲೋಕಿಸಿದ ಮಾತ್ರ ಅರಿವಿಗೆ ಬರುವಂಥದ್ದು.
ಅರಿವಿಗೆ ಬರುವಂಥ ಮನಸ್ಸಿನ ಭಾಗ ಇದು ಆಗೈತಿ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇದ್ದು ಕಾನ್ಸಿಯಸ್ನೆಸ್. ದ ಕಾನ್ಸಿಯಸ್ part of the mind, the here and now, represents what we are actually aware of at any one point of time. The conscious mind is aware of current sensations and perceptions. ಯಾವುದು ಕಾನ್ಸಿಯಸ್ ಸ್ಟೇಟ್. ದ ಕಾನ್ಸಿಯಸ್ ಪಾರ್ಟ್ ಆಫ್ ದಿ ಮೈಂಡ್, ದ ಹಿಯರ್ ಆ್ಯಂಡ್ ನೌ, represents what we are actually aware of at any one point of time. The conscious mind is aware of current sensations and perceptions ಅಂತ ಹೇಳಿ ಹೇಳ್ತಾರೆ. ಅಂದರೆ ಇದು ಚೇತನ ಅಂದರೆ ಚೇತನವು ಜಾಗೃತಾವಸ್ಥೆಯ ಆಲೋಚನೆಗಳು, ಭಾವನೆಗಳು ಮತ್ತು ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಅಂತೇಳಿ ಯಾರು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಇವತ್ತು ಜಿ ಆಲ್ಪೋರ್ಟ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್ರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಮುಂದಿನ ಭಾಗ ಏನಂದರೆ ಸ್ಟ್ರಕ್ಚರ್ ಆಫ್ ಪರ್ಸನಾಲಿಟಿ ಬರ್ತದೆ. ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ನಮ್ಮ ವ್ಯಕ್ತಿತ್ವ 3 ರಚನಾಂಗಗಳನ್ನು ಒಳಗೊಂಡಿರ್ತೈತಿ. ಅವು ಯಾವಪ್ಪ ಅಂತಂದ್ರೆ ಇದ್, ಈಗೋ ಮತ್ತು ಸೂಪರ್ ಈಗೋ ಅಂತೇಳಿ ಕರೀತಾರೆ. ಇದ್, ಅಹಂ, ಮಹದಹಂ ಇವುಗಳನ್ನು ಮನಸ್ಸಿನ ಹಂತಗಳನ್ನು ಅಂತಲೇ ಅವರು ಕರೀತಾರೆ. ಸ್ಟ್ರಕ್ಚರ್ಸ್ ಆಫ್ ಪರ್ಸನಾಲಿಟಿ ಆರ್ ಇದ್, ಈಗೋ, ಸೂಪರ್ ಈಗೋ ಇವುಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ತಮಗೆ ಈಗಾಗಲೇ ಹೇಳಿದಂತಹ ಇಲ್ಲಿಯವರೆಗಿನ ಎಲ್ಲ ಅಧ್ಯಾಯಗಳನ್ನು ನೀವು ನೋಟ್ಸ್ ಮಾಡಿ ಅವುಗಳನ್ನು ನನ್ನ ಪರ್ಸನಲ್ ವಾಟ್ಸಪ್ ನಂಬರಿಗೆ ದಯವಿಟ್ಟು ಕಳಿಸ್ರಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.